ಮೊಬೈಲ್ ಬಗ್ಗೆ ಮಾತನಾಡಬೇಕಾದ್ರೆ ಗೈಡ್ಲೈನ್ಸ್ ಇರಬೇಕು ಅಂತ ನಾವು ಆಗಿಂದಾಗ, ಯಾಕಂದರೆ ಇದು ಪ್ರೊಫೆಷನಲ್ಲಿ ನನಗೆ ಭಾಳ ಇಂಪಾರ್ಟೆಂಟ್. ಆ್ಯಸ್ ಎ ಸರ್ಜನ್ ನನಗೆ ಮೊಬೈಲ್ ಭಾಳ ಇಂಪಾರ್ಟೆಂಟ್. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ವೈದ್ಯರ ಮನೆಯಲ್ಲೂ ಕೂಡ ನನ್ನ ಮೊಮ್ಮಗಳು ಮೊಬೈಲ್ ಇಲ್ದಿರ ಟಿಫನ್ ಮಾಡಲ್ಲ. ಮೊದಲಿಗೆಲ್ಲ ನಾವು ನೋಡಿದ್ದು ನಾವು ಹುಡುಗರಿದ್ದಾಗೆ ಅಮ್ಮದೀರು ಚಂದ್ರನ ತೋರಿಸಿ ಸೂರ್ಯನ ತೋರಿಸಿ ಮನೆ ಮುಂದೆ ಹಸುನ ತೋರಿಸಿ ತಿಂಡಿ ತಿನ್ನಿಸೋರು. ಆದರೆ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಎಂಥೋ ಎಜುಕೇಟೆಡ್ ಇದ್ದರೂ ಕೂಡ ಮೊಬೈಲ್ ಮಗಿನ ಕೈ ಕೊಡ್ದಿರ ಅವು ಮುಟ್ಟೋದೇ ಇಲ್ಲ. ಅಷ್ಟೊಂದು ಅಡಿಕ್ಷನ್. ನಾವು ಅಡಿಕ್ಷನ್ ಅನ್ನೋ ಒಂದು ಪದ ಯೂಸ್ ಮಾಡ್ತೀವಿ. ಏನಕ್ಕೆ ಅಡಿಕ್ಷನ್? ಡ್ರಗ್ ಅಡಿಕ್ಷನ್ ಆಗುತ್ತೆ. ಅದೇ ರೀತಿ ಮೊಬೈಲ್ ಅಡಿಕ್ಷನ್ ಆ ಮಕ್ಕಳಿಗೆ ಯಾವ ಮಟ್ಟಕ್ಕೆ ಅಡಿಕ್ಟ್ ಆಗ್ತವೆ ಅಂದರೆ ಅದಿಲ್ದಿರೋ ಟಿಫನ್ನು ಮಾಡಲ್ಲ, ಆ್ಯಂಡ್ ಅಮ್ಮನ ಮಾತು ಕೇಳಲ್ಲ, ಅಪ್ಪನ ಮಾತು ಕೇಳಲ್ಲ. ಅದು ಎಷ್ಟು ನೋಡ್ತವೆ ಮಕ್ಕಳು ಅಂದರೆ ಅವು ಎಷ್ಟು ಇಂಟೆಲಿಜೆಂಟ್ ಇರ್ತವೆ ಅಂದರೆ ಯಾವುದೇ ಕಾರ್ಯಕ್ರಮವನ್ನು ಅವರೇ ಮೊಬೈಲ್ನಲ್ಲಿ ಆನ್ ಮಾಡೋ ಅಂಥ ಟೆಕ್ನಿಕ್ ಕಲ್ತ್ಕೊಂಡ್ಬಿಡ್ತವೆ. ಬರುತ್ತೆ, ಆಟೋಮೆಟಿಕಲಿ ಬರ್ತೀವಿ ಎಲೆಕ್ಟ್ರಾನಿಕ್ ಗೂಡ್ಸಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಗೊತ್ತಿದ್ದಂಗೆ ತುಂಬ ಹತ್ತಿರದಿಂದ ಮೊದಲೆಲ್ಲ ಟಿ ವಿನೇ 6 ಅಡಿ ದೂರದಿಂದ ನೋಡಿ ಅಂತ ಹೇಳೀವಿ. ಇವತ್ತು ಕಣ್ಣಿಗೆ ಹತ್ತಿರವಾಗಿ ಹಿಡ್ಕೊಂಡು ಮೊಬೈಲ್ ಮಕ್ಕಳೆಲ್ಲ ಪ್ಲೇ ಮಾಡೋದ್ರಿಂದ ನೋಡೋದ್ರಿಂದ ಡೆಫಿನೆಟ್ಲಿ ಸೈಡ್ ಎಫೆಕ್ಟ್ ಆನ್ ಐಸೈಟ್ ಅಂದು ಆಪ್ಟಿಕ್ ನರ್ವ್ ಅಂತ ಇರುತ್ತೆ. ಆಪ್ಟಿಕ್ ನರ್ವ್ ಬ್ರೈನಿಗೆ ಕನೆಕ್ಷನ್ ಇರುತ್ತೆ, ನ್ಯಾಚುರಲಿ ಬ್ರೈನ್. ಸೊ ಎಲ್ಲೋ ಒಂದು ಕಡೆ ಇದನ್ನು ಮಕ್ಕಳಿಗೆ ತಿಳುವಳಿಕೆ ಮಾಡಲಿಕ್ಕೋ ಅಥವಾ ಎದುರಿಸ್ಲಿಕ್ಕೋ ಅನೇಕ ನಾನು ನೋಡಿದ್ದೀನಿ ವಾಟ್ಸಪ್ ವಿಡಿಯೋಗಳನ್ನ. ಮೊಬೈಲ್ ಹಿಡ್ಕೊಂಡು ಹಿಂಗೆ ನೋಡ್ತಾ ಇದ್ದರೆ ಹಂಗೆ ಬ್ರೈನು ಹಾಳಾಗೋದನ್ನ ಕೆಲವರು ಮಾಡಿ ಬಿಟ್ಟಿದ್ದಾರೆ. ಅದು ಮಕ್ಕಳಿಗೆ ಒಂದು ಎಚ್ಚರಿಕೆ ಕೊಡಲಿಕ್ಕೆ ಇರಬೇಕು ಅನಿಸುತ್ತೆ ನನಗೆ. ಆದ್ದರಿಂದ ದಯವಿಟ್ಟು ನಿಮ್ಮ ಮೊಬೈಲ್ನ ಎಷ್ಟು ಮಿನಿಮಲ್ ಯೂಸೋ ಅಷ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲದ್ರೆ ಯಾರು ನಾವು ನೋಡಿದ್ದೀವಿ ಅದು ಭಾಳ ಸಾರಿ. ನನ್ನ ಮನೆಯಲ್ಲೇ ನನ್ನ ಅನುಭವ, ಮನೆ ತುಂಬ ಡಾಕ್ಟ್ರೇ ಇದ್ದೀವಿ. ನಾನು ಡಾಕ್ಟ್ರು, ನನ್ನ ಮಗ ಡಾಕ್ಟ್ರು, ನನ್ನ ಸೊಸೆ ಡಾಕ್ಟ್ರು, ನನ್ನ ಹೆಂಡತಿ ಟೀಚರು. ಆದರೆ ಕೇಳೋದಿಲ್ಲ ನನ್ನ ಮೊಮ್ಮಗಳು. ಅದು ನಿಮ್ಮ ಮಗಳು ಅಷ್ಟೇ, ನಿಮ್ಮ ಮೊಮ್ಮಕ್ಕಳು ಅಷ್ಟೇ. ಆದ್ದರಿಂದ ಹೆಂಗಾದರೂ ಮಾಡಿ ಈ ಹ್ಯಾಬಿಟ್ನ ಬಿಗಿನಿಂಗಿಂದ ತಪ್ಪಿಸಿದರೆ ಒಳ್ಳೆಯದು ಅನಿಸುತ್ತೆ ನನಗೆ. ಥ್ಯಾಂಕ್ ಯು.